ಮಾಡ್ಬೋದು. ಎಲ್ಲ ಶಾಲೆ ಕಾಲೇಜುಗಳನ್ನ ಶಾಲೆ ನೀವು ಬಿಡಿ, ಈಗ ಇಂಜಿನಿಯರಿಂಗ್ ಮಕ್ಕಳು ತುಂಬ ಕಷ್ಟಪಡ್ತಾ ಇದ್ದಾರೆ. ಏನಂತಂದರೆ ನಾನು ಇವತ್ತೂ ಕೂಡ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರಿಗೂ ಕಾಲ್ ಮಾಡಿದ್ದೆ, ಹಾಗೆ VTU VC ಅವ್ರಿಗೂ ಕೂಡ ನಾನು ಮಾಡಿಬಿಟ್ಟು ನಾನು ಅವ್ರ ಭಾವನೆಗಳು ಕೂಡ ಹೇಳಿದ್ದೀನಿ. ಈಗ ನಿಮ್ಗೆ ಫೈನಲ್ ಇಯರ್ ಇಂಜಿನಿಯರಿಂಗಲ್ಲಿ ಇದ್ದಾರೆ, ನಿಮಗೆ ಅವ್ರಿಗೆ ರೆಗ್ಯುಲರ್ ಕ್ಲಾಸ್ ರೂಮ್ ಇಂಟರ್ವೆನ್ಷನ್ ಇಂದಲೇ ನೀವು ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಕಳ ಭವಿಷ್ಯ ಏನಾಗಬೇಕು. ಕೆಲವು ಕಡೆಗೆ ಆಲ್ರೆಡಿ ಕಂಪನಿಗಳಿಗೆ ರಿಕ್ರೂಟ್ ಆಗಿದ್ದಾರೆ. ಅವರು ಈ ಮಾರ್ಕ್ಸಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗೋಯ್ತು ಅಂತ ಹೇಳಿದರೆ ಅವರು ಶಾಶ್ವತವಾಗಿ ಅವ್ರ ಭವಿಷ್ಯಕ್ಕೆ ಅವರು ಕಲ್ಲೇನು ಒಂಥರ ಚಪ್ಪಲಿನ ಎಳ್ಕೊಂಡಂಗೆ ಆಗ್ಬಿಡ್ತದೆ. ಹಾಗಾಗಿ ನಾನು ಇವತ್ತು VC ಅವ್ರಿಗೂ ಕೂಡ ನಾನು ಮನವಿ ಮಾಡಿಕೊಂಡೆ, ಸರ್ ಕ್ಲಾಸ್ ರೂಮ್ ಇಂಟರ್ವೆನ್ಷನ್ ಇಂದಲೇ ದಯವಿಟ್ಟು ಟೆಸ್ಟನ್ನು ಮಾಡ್ತಾರೆ ಅಂತ. ಅವರು ಸದ್ಯದಲ್ಲಿ ಒಂದು ನಿರ್ಧಾರವನ್ನು ಕೂಡ ಹೇಳ್ತಾರೆ, ಕನಿಷ್ಠ 5-6 ವಾರಗಳ ಕಾಲ ಫೈನಲ್ ಇಯರ್ ಇಂಜಿನಿಯರಿಂಗ್ನವರಿಗೆ ಕ್ಲಾಸ್ ರೂಮ್ ಇಂಟರ್ವೆನ್ಷನ್ ಆದ ನಂತರನೇ ಅವರಿಗೆ ಟೆಸ್ಟನ್ನು ಕಂಡಕ್ಟ್ ಮಾಡುವಂಥದ್ದಾಗುತ್ತೆ. ಇನ್ನು ಸೆಕೆಂಡ್ ಸೆಮಿಸ್ಟರ್ ಇರ್ಬೋದು, 4th ಸೆಮಿಸ್ಟರ್ ಇರ್ಬೋದು, ಈ ಥರ ಇರೋದಕ್ಕೆ 6th ಸೆಮಿಸ್ಟರ್ ಇರ್ಬೋದು, ಈ ಥರದವ್ರು ಯಾರಿದ್ದಾರೆ ಇವರಿಗೂ ಕೂಡ ಕ್ಲಾಸ್ ಏನಾಗಿದೆ ಅಂತಂದರೆ ಫೆಬ್ರವರಿನಲ್ಲಿ ಕ್ಲಾಸ್ ಸ್ಟಾರ್ಟ್ ಆಯಿತು, ಒಂದು 3-4 ವಾರ ಕ್ಲಾಸ್ ನಡೆಯೋಷ್ಟರೊಳಗಡೆ ಕೋವಿಡ್ ಬಂದು ನಿಂತೋಗ್ಬಿಡ್ತು. ಹಾಗಾಗಿ ಆ ಮಕ್ಕಳು ಭಾಳ ಮೇಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಮೇಲ್ಗಳು ಕಳಿಸ್ತಾ ಇದ್ದಾರೆ. ದಯವಿಟ್ಟು ನೀವು ಕೂಡ ನಿಮ್ಮ ಬಗ್ಗೆನೂ ಕೂಡ ಮಾತಾಡಿದ್ದೀನಿ. ಒಂದು ಸರ್ಕಾರ ನನಗೆ ಕೆಲವೊಂದನ್ನು ಏನೋ ಸೂಕ್ತ ವ್ಯಕ್ತಿಗಳು ಅನೌನ್ಸ್ ಮಾಡಬೇಕು. ನನಗೆ ಏನೋ ಒಂದು ಬ್ರೀಫಿಂಗ್ ಇದೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಹೇಳಲಿಕ್ಕಾಗಲ್ಲ. ನಿಮ್ಮ ಬಗ್ಗೆನೂ ಕೂಡ ಯಡಿಯೂರಪ್ಪನವರ ಸರ್ಕಾರ ಕಾಳಜಿನ ಹೊಂದಿದೆ. ನಿಮಗೂ ಕೂಡ ನಿಮಗೆ ಕ್ಲಾಸ್ ಮಾಡ್ದಲ್ಲೇ ಸುಮ್ಮನೆ ಎಕ್ಸಾಮ್ ಬರೀರಿ. ಈ ಆನ್ಲೈನ್ ಕ್ಲಾಸಸ್ ಅಂತಿದೆಯಲ್ಲ, ನಿಮ್ಮನ್ನು ಜಸ್ಟ್ ಎಂಗೇಜ್ ಮಾಡಿ ಇಟ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಅಷ್ಟೇ. ಇದರಿಂದ ನಿಮ್ಗೇನು ಆಗಲ್ಲ, ತಿಳ್ಕೊಳ್ಳಿ. ಎಷ್ಟು ಜನ ಏನು ಮರ ಹತ್ತಿಬಿಟ್ಟು ನೀವು ನೆಟ್ವರ್ಕ್ ಕ್ಯಾಚ್ ಮಾಡೋಕ್ಕಾಗ್ತದ? ನೀವು ಆ ಝೂಮ್ ಆ್ಯಪಲ್ಲಿ ಎಷ್ಟು ಅಂತೇಳಿ ನೀವು ಹೋಗಿ ಎಷ್ಟು ಜನ ಕನೆಕ್ಟ್ ಮಾಡೋಕ್ಕಾಗುತ್ತೆ? ಮತ್ತು ನೀವು ತಿಳ್ಕೊಳ್ಳಿ, ಈ ಥರ ಎಲ್ಲ ಟೆಕ್ನಿಕಲ್ ಸಬ್ಜೆಕ್ಟ್ಸಲ್ಲಿ ಇಂಟ್ರಾಕ್ಟಿವ್ ಆಗಿರ್ಬೇಕು. ಅದು ಇಂಟ್ರಾಕ್ಟಿವ್ ಆಗಿಲ್ಲ ಅಂತಂದರೆ ಒನ್ ವೇ ಕಮ್ಯುನಿಕೇಷನ್ ಅಂತಂದರೆ ನಮಗೆ ಎಷ್ಟೋ ಸರಿ ಕ್ಲಾಸ್ ರೂಮಲ್ಲಿ ಕೂತ್ರೆ ಪಾಠ ಮಾಡಿದ್ರೇ ಮಂಡೆಗೆ ಹೋಗಿರಲ್ಲ. ಆಗ ನಾವು ಡೌಟ್ಸ್ ಅಂತ ಕೇಳಿಕೊಂಡು ಕ್ಲಿಯರ್ ಮಾಡ್ಕೊಂಡಾಗ ನಮ್ಗೆ ಹೋಗುತ್ತೆ. ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ಡೌಟ್ಸ್ ಅನ್ನೋದು ಇಲ್ಲವೇ ಇಲ್ಲ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ PPTಗಳನ್ನ ತೋರಿಸ್ತಾ ಇದ್ದಾರೆ, ಇಲ್ಲ ಅಂತಂದರೆ PDF ಅಲ್ಲಿ ನಿಮಗೆ ಇದನ್ನು ಕಳಿಸ್ತಾರೆ, ನೋಟ್ಸನ್ನು ಕಳಿಸ್ತಾ ಇದ್ದಾರೆ. ಇದನ್ನು ಓದ್ಕೊಂಡು ಪಾಸ್ ಮಾಡೋಕ್ಕಾಗಲ್ಲ. ಇದು ಪ್ರಾಪರ್ ವೇನೂ ಕೂಡ ಅಲ್ಲ. ಇದೇನೋ ಕೊರೋನಾ ಬಂದಿರೋದ್ರಿಂದ ಇದರೊಂದು ಸಮಸ್ಯೆ ಎದುರಾಗಿದೆ. ದಯವಿಟ್ಟು ಅದನ್ನೇನೋ ಆತಂಕಕ್ಕೊಳಗಾಗಬೇಡಿ. ಏನು ಆನ್ಲೈನ್ ಕ್ಲಾಸಸ್ ಮಾಡ್ತಿದ್ರು ಅದು 30-40% ಅದು ತಲುಪ್ತೇನೆ ಇಲ್ಲ. ಯಾಕಂದರೆ ರೂರಲ್ ಬ್ಯಾಕ್ಗ್ರೌಂಡ್ ಇರೋರೇ ಹೆಚ್ಚಾಗಿ ಪೇಟೆಗಳಲ್ಲಿ ಬಂದು ಅವರು ಇಂಜಿನಿಯರಿಂಗ್ ಮಾಡ್ತಾಯಿದ್ರು, ವಾಪಸ್ ಹೋಗಿದ್ದಾರೆ. ಅವ್ರಿಗೆಲ್ಲ ನಮ್ಮದೇ ಹುಣಸೂರು ಪಿರಿಯಾಪಟ್ಟಣದವ್ರಿಗೆ ಎಲ್ಲಿ ನೆಟ್ವರ್ಕನ್ನು ಕ್ಯಾಚ್ ಮಾಡಲಿಕ್ಕಾಗ್ತದೆ? ಸಾಧ್ಯ ಇಲ್ಲ. ಇವ್ರ ಬಗ್ಗೆಯೂ ಕೂಡ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡ್ತಿದೆ. ಹಾಗೆ ನಮ್ಮ ಮೈಸೂರು ಯೂನಿವರ್ಸಿಟಿ ಮಕ್ಕಳು ಕೂಡ ಬಂದಿದ್ದು BCom ಮಾಡಿರೋರು, ಅದೆಲ್ಲ ನಮ್ಮ ಸೆಮಿಸ್ಟರ್ ಎಕ್ಸಾಮ್ಸ್ ಇದೆ ಸರ್, ಹೀಗಾಗಿದೆ, ನಮ್ಮ ಕ್ಲಾಸಸ್ಸೇ ನಡೆದಿಲ್ಲ ಅಂತೇಳಿ ಹೇಳ್ಬಿಟ್ಟು. ಯೂನಿವರ್ಸಿಟಿ ಅಂತೂ ನಿಮಗೆ ಗೊತ್ತಿದೆ, ಅಲ್ಲಿ ಓದಿದ್ರು ಕೂಡ ಪಾಠ ಹೇಳ್ಕೊಡೋದು, ಆ ಪಾಠನ ಎದುರುಗಡೆ ಟೀಚರ್ಸ್ ಎದುರುಗಡೆ ಕೇಳಿದರೆ ನಮ್ಮ ತಲೆ ಬರ್ತು ಹೋಗಲ್ಲ. ಅಲ್ಲಿ ಪಾಠ ಪರವಾಗಿ ಹ್ಯುಮ್ಯಾನಿಟೀಸ್ ಡಿಪಾರ್ಟ್ಮೆಂಟಲ್ಲಿ ಅಂತ ನಾವು ಕೂಡ ಪಾಠಕ್ಕಿಂತ ಸಿದ್ಧಾಂತಗಳನ್ನು ತುಂಬುವಂಥದ್ದೇ ಜಾಸ್ತಿ ನಡೀತಾ ಇರ್ತದೆ. ಇನ್ನು ಆ ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ಹಾಗಾಗಿ ಮೈಸೂರು ಯೂನಿವರ್ಸಿಟಿ VC ಅವ್ರಿಗೆ ಹತ್ರ ಕೂಡ ನಾನು ಕಾಲ್ ಮಾಡಿದ್ದೀನಿ. ಅಲ್ಲೂ ಕೂಡ ನಿಮ್ಮ ಆತಂಕಗಳೇನಿದೆ ಅದನ್ನು ಅಡ್ರೆಸ್ ಮಾಡುವಂತಹ ಎಲ್ಲ ಪ್ರಯತ್ನಗಳು ಕೂಡ ಆಗುತ್ತೆ.